ಬಾಗಲಕೋಟೆ ಕಲ್ಲು ತೂರಾಟ ಈಗ ಒಂದು ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಕಸ್ತಲ್ಲೇ ರಾಜಕೀಯ ಮಾಡಿದಂತ ರಾಜಕೀಯ ನಾಯಕರು ಇಂಥ ಒಂದು ಟಾಪಿಕ್ ಅನ್ನ ಬಿಡ್ತಾರಾ? ಖಂಡಿತವಾಗಿಯೂ ಕೂಡ ಇದರಲ್ಲೂ ರಾಜಕೀಯ ಆರಂಭ ಆಗೋಗಿರೋದು ಒಂದು ಕಡೆ. ಮತ್ತೊಂದು ಕಡೆ ಈಗಲೂ ಕೂಡ ಶಿವಾಜಿ ಗಲಾಟೆ ಬಾಗಲಕೋಟೆಯಲ್ಲಿ ಕೊತ ಅಂತ ಇದೆ. ಅಲ್ಲಿನ ಸಿಚುವೇಶನ್, ಅಲ್ಲಿನ ಪರಿಸ್ಥಿತಿ ಸ್ವಲ್ಪ ಸೂಕ್ಷ್ಮವಾಗಿದೆ. ನಗರದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ಇಲ್ಲಿನ ಪರಿಸ್ಥಿತಿ. ಬಾಗಲಕೋಟೆ ನಗರದಲ್ಲಿ ಪೊಲೀಸ್ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ನಿನ್ನೆಯಿಂದಲೂ ಕೂಡ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಭದ್ರತೆಗೆ ಬೇರೆ ಜಿಲ್ಲೆಗಳ ಎಸ್ಪಿಗಳ ನಿಯೋಜನೆ ಕೂಡ ಮಾಡಲಾಗಿದೆ. ಗದಗ, ಧಾರವಾಡ ಸೇರಿದಂತೆ ಒಟ್ಟು 5 ಎಸ್ಪಿಗಳು, 8 ಡಿವೈಎಸ್ಪಿ, 16 ಸಿಪಿಐ, 32 ಪಿಎಸ್ಐ, 65 ಎಎಸ್ಐ, 450 ಕಾನ್ಸ್ಟೇಬಲ್ಸ್ಗಳು, 250 ಹೋಮ್ ಗಾರ್ಡ್ ಸಿಬ್ಬಂದಿ ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಅಲರ್ಟ್ ಆಗಿರಬೇಕು ಅಂತ ಹೇಳಿ ಇಷ್ಟೆಲ್ಲ ಒಂದು ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ಮತ್ತು ಕೆಎಸ್ಆರ್ಪಿ ತುಕಡಿಯಿಂದ ಇದೀಗ ಕಿಲ್ಲಾ ಓಣಿಯಲ್ಲಿ ಸಿಕ್ಕಾಪಟ್ಟೆ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಹೆಚ್ಚಿನ ಡಿವೈಎಸ್ಪಿಗಳಿರ್ಬೋದು, ಪಿಎಸ್ಐ ಇರ್ಬೋದು, ಸಿಪಿಐ ಇರ್ಬೋದು, ಕಾನ್ಸ್ಟೇಬಲ್ಸ್ಗಳೇ ಇರ್ಬೋದು, ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ. ಬಾಗಲಕೋಟೆ ನಗರದಲ್ಲಿ ನಿನ್ನೆ ಹಾಗೂ ಮೊನ್ನೆ ನಡೆದಿದ್ದಂತಹ ಒಂದು ಕಲ್ಲು ತೂರಾಟ ಪ್ರಕರಣ ಏನಿದೆ, ಇದಾದ ನಂತರ ಯಾವಾಗಲ್ಲಿ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವ ಪರಿಸ್ಥಿತಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಸಿಚುವೇಶನ್ ಅಲ್ಲಿ ಏನ್ ಗಲಾಟೆ ಬೇಕಾದ್ರೂ ಆಗ್ಬೋದು ಅಂತ ಪರಿಸ್ಥಿತಿ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಇರುವಂತದ್ದು. ಹಾಗಾಗಿ ಒಂದು ಕಡೆ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಇಲ್ಲಿನ ಅಂಗಡಿಗಳೆಲ್ಲವೂ ಕೂಡ ಬಾಕ್ಲಾಕ್ಸಿದ್ರು, ಮುಚ್ಚಿಸಿದ್ರು. ಕಾರಣ ನಿನ್ನೆಯೂ ಕೂಡ ಗಲಾಟೆ ಆಯಿತು. ನಿನ್ನೆಯೂ ಕೂಡ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಎಲ್ಲರಿಗೂ ಕೂಡ ಒಂದು ಕಂಟ್ರೋಲ್ಗೆ ತಗೊಂಡಿದ್ರು. ಇದೀಗ ಮತ್ತೊಮ್ಮೆ ಇವತ್ತು ಕೂಡ ಸಿಕ್ಕಾಪಟ್ಟೆ ಪೊಲೀಸರು ಬಾಗಲಕೋಟೆಯಲ್ಲಿ ಒಂದು ಕಡೆ ಅಲರ್ಟ್ ಆಗಿದ್ದಾರೆ. ಬಾಗಲಕೋಟೆಯಲ್ಲಿ ಇಂದು ಕೂಡ ಮತ್ತೊಂದು ಸಮಾವೇಶ ನಡೀತಾ ಇದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೂಪರ ಸಂಘಟನೆಗಳು ಹೋರಾಟ ಮಾಡಬೇಕಾ ಅಥವಾ ಇಲ್ವಾ, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕಾ, ಹೋರಾಟ ಮಾಡಿದ್ರೆ ಹೇಗಿರುತ್ತೆ ಅಥವಾ ಮಾಡಿಲ್ಲ ಅಂತಂದ್ರೆ ಏನಾಗ್ಬೋದು, ಹೀಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ಸಮಾವೇಶ ಮಾಡ್ತಿದ್ದಾರೆ. ನಿಷೇಧಾಜ್ಞೆ ಇದ್ರೂ ಕೂಡ ಹಿಂದೂ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ. RSS 100 ವರ್ಷ ಪೂರೈಸಿರುವ ಹಿನ್ನೆಲೆ ಸಮಾವೇಶ ನಡೆಯುತ್ತೆ. ಹಾಗಾದ್ರೆ ಮತ್ತೊಂದು ತಲೆನೋವು ಈಗ ನವನಗರದಲ್ಲಿ ಹಿಂದೂ ಸಮಾವೇಶ ಆಯೋಜನೆ ಆಗಿದೆ. ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಕಲ್ಲು ತೂರಾಟದಿಂದ ನಗರ ಬೂದಿ ಮುಚ್ಚಿದ ಕೆಂಡದಂತಿದೆ ಈಗ. ಬಾಗಲಕೋಟೆಯಲ್ಲಿ ಇವತ್ತು ಕೂಡ ಒಂದು ಸಮಾವೇಶ ನಡೆಯುತ್ತೆ. ಅದರಲ್ಲೂ ಕೂಡ RSS 100 ವರ್ಷ ಕಂಪ್ಲೀಟ್ ಆಗಿರುವ ಹಿನ್ನೆಲೆ ಸಮಾವೇಶ ನಡೆಯುತ್ತೆ. ನವನಗರದಲ್ಲಿ ಹಿಂದೂ ಸಮಾವೇಶ ಆಯೋಜನೆ ಆಗ್ತಾ ಇದೆ. ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ. ಕಲ್ಲು ತೂರಾಟದಿಂದ ಈಗಾಗಲೇ ಬಾಗಲಕೋಟೆ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿ ಈ ಒಂದು ಸಿಚುವೇಶನ್ ಇರುವಂಥದ್ದು. ಇದಾದ ನಂತರ ಇವತ್ತು ಕೂಡ ಒಂದು ಸಮಾವೇಶ ಇದೆಯಂತೆ. ಸಮಾವೇಶ ಆದ ನಂತರ ಅದರಲ್ಲೂ ಕೂಡ RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಒಂದು ಕಡೆ RSS ಇರ್ಬೋದು, ಮತ್ತೊಂದು ಕಡೆ ಅಲ್ಲಿ ಬೇರೆ ಸಮುದಾಯದವರಿಂದ ನಿನ್ನೆ ಮತ್ತೆ ಮೊನ್ನೆ ಕಲ್ಲು ತೂರಾಟ ಆಗಿರುವಂಥದ್ದು. ಹಾಗಾಗಿ ಎಲ್ಲವೂ ಕೂಡ ನೋಡ್ತಾ ಇದ್ರೆ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಅಲ್ಲಿ ಕಿರಿಕಾಗ್ಬೋದು, ಏನು ಬೇಕಾದರೂ ಗಲಾಟೆ ಆಗ್ಬೋದು ಅಂತೇಳಿ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ ಪೊಲೀಸರು ಕೂಡ. ಮತ್ತೊಂದು ಕಡೆ ಈ ಒಂದು ಸಮಾವೇಶ ನಿನ್ನೆ ಹಾಗೂ ಮೊನ್ನೆಯಿಂದ ಸಿಕ್ಕಾಪಟ್ಟೆ ಒಂದು ಗಲಾಟೆ ಅಥವಾ ಗದ್ದಲ ಎಲ್ಲವೂ ಕೂಡ ಸೃಷ್ಟಿಯಾಗಿರುವಂಥದ್ದು ಬಾಗಲಕೋಟೆಯಲ್ಲಿ. ಮೊನ್ನೆ ಯಾವಾಗ ಶಿವಾಜಿ ಜಯಂತಿ ಸಂದರ್ಭದಲ್ಲಿ ಮೆರವಣಿಗೆ ಸಂದರ್ಭದಲ್ಲಿ ಮಸ್ಜಿದಿಂದ ಕಲ್ಲು ತೂರಾಟ ಮಾಡಲಾಯಿತು, ಚಪ್ಪಲಿಗಳನ್ನು ಎಸೆದಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ 8 ಜನರನ್ನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. 8 ಜನರ ವಿಚಾರಣೆ ಕೂಡ ನಡೀತಾ ಇದೆ. ಒಂದು ಕಡೆ ಬಾಗಲಕೋಟೆಯಲ್ಲಿ ಸೆನ್ಸಿಟಿವ್ ಆಗಿದೆ, ಮತ್ತೊಂದು ಕಡೆ ರಾಜಕೀಯ ತಿರುವು ಕೂಡ ಈ ಒಂದು ಪ್ರಕರಣ ಪಡೆದುಕೊಂಡಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್. ಇಲ್ಲಿ ಒಂದು ಕಡೆ ತುಂಬಾ ಸೆನ್ಸಿಟಿವ್ ಆಗಿದೆ ಬಾಗಲಕೋಟೆ ಸದ್ಯಕ್ಕೆ, ಮತ್ತೊಂದು ಕಡೆ ಇಲ್ಲಿ RSS 100 ವರ್ಷ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಮತ್ತೊಂದು ಸಮಾವೇಶ. ಹಾಗಾಗಿ ಏನಾಗಬಹುದು ಮುಂದೆ, ಯಾವ ರೀತಿ ಅಲರ್ಟ್ ಆಗಿದ್ದಾರೆ ಪೊಲೀಸರು ಅಂತ? ಇಂದಿನ ಕಲ್ಲು ತೂರಾಟ ಪ್ರಕರಣ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಸಭೆ, ಒಂದು ಹಿಂದೂ ಪರ ಸಂಘಟನೆಗಳ ಸಭೆ ಕರೆದಿದ್ರು. ಸಭೆ ಮುಕ್ತಾಯ ನಂತರ ಕೆಲವು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಒಂದು ಕಲ್ಲು ತೂರಾಟ ಆದಂತ ಪ್ರಕರಣ ಮತ್ತು ಆ ಕಲ್ಲು ತೂರಾಟವನ್ನ ನಿಯಂತ್ರಣ ಮಾಡಲು ಪೊಲೀಸರು ಒಂದು ಹರಸಾಹಸ ಮಾಡಿ ಲಾಠಿ ಚಾರ್ಜ್ ಪ್ರಕರಣ ಕೂಡ ಜರುಗಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಬಾಗಲಕೋಟೆ ಒಂದು ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಇದನ್ನ ನಿಯಂತ್ರಣ ತರಲು ಈಗಾಗಲೇ ಬಾಗಲಕೋಟೆಯಲ್ಲಿ ಹದ್ದಿನ ಕಣ್ಣನ್ನ ಇಡಲಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಬಾಗಲಕೋಟೆಯಲ್ಲಿ ಹೆಚ್ಚುವರಿಯಾಗಿ ಪೊಲೀಸ್ ಅಧಿಕಾರಿಗಳ ನಿಯೋಜನೆ ಕೂಡ ಮಾಡಲಾಗಿದೆ. ಹೀಗಾಗಿ ಉತ್ತರ ವಲಯದ IGP ಆಗಿರ್ತಕ್ಕಂಥ ಚೇತನ್ ಸಿಂಗ್ ಅವರು ಕೂಡ ಇಲ್ಲೇ ಬೀಡು ಬಿಟ್ಟು ಒಂದು ಠಿಕಾಣೆ ಹಾಕಿ ಒಂದು ನಿಯಂತ್ರಣ ಮಾಡಲು ಹರಸಾಹಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ಶಾಂತಿ ಪಾಲನೆ ಇದಕ್ಕಾಗಿ ಸಾಕಷ್ಟು ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಈಗಾಗಲೇ 5 SP ಆಗಿರ್ಬೋದು ಮತ್ತು
8 ಡಿವೈಎಸ್ಪಿ ಮತ್ತು 16 ಸಿಪಿಐ ಮತ್ತು ಜೊತೆಗೆ 36 PSI ಮತ್ತು 8 KSRP ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಯಾಗಿ ಇವತ್ತು ಮಧ್ಯಾಹ್ನ ಕೂಡ ಒಂದು ಹಿಂದೂ ಜಾಗರಣ ವೇದಿಕೆ ಒಂದು ಏನು ಶೋಭಾಯಾತ್ರೆ ಕೂಡ ನವನಗರದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಸಾಕಷ್ಟು ರೀತಿಯಾಗಿ ಇಲ್ಲಿ ಒಂದು ಬೂದಿ ಮುಚ್ಚದ ಕೆಂಡದಂತಾಗಿ ಬಾಗಲಕೋಟೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 2 ದಿನಗಳಿಂದ ಬಾಗಲಕೋಟೆ ಒಂದು ಹತ್ತಿ ಉರಿತಾ ಇದೆ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಮುರುಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.